ಫೋರ್ತ್ ಸ್ಟ್ಯಾಂಡರ್ಡ್ ಥರ್ಡ್ ಚಾಪ್ಟರ್ ಬಿ ಸ್ಮಾರ್ಟ್ ಬಿ ಸೇಫ್ದು ಕ್ವಶನ್ ಆನ್ಸರ್ಸ್ನ ನೋಡೋಣ. ಸೊ ಲೆಟಸ್ ಥಿಂಕ್ ಅಂತ ಹೇಳಿ 3 ಕ್ವಶನ್ಸು, ಲೆಟಸ್ ಲರ್ನ್ ಅಂತ ಟ್ರೂ ಫಾಲ್ಸ್ ಇದೆ. ಆಮೇಲೆ ಇಲ್ಲಿ ಎನ್ಸರ್ಕಲ್ ದ ಕರೆಕ್ಟ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಡಿಯಲ್ಲಿ ಐಡೆಂಟಿಫೈ ದ ಫಾಲೋಯಿಂಗ್ ಸಿಂಬಲ್ಸ್ ಆ್ಯಂಡ್ ರೈಟ್ ದೇರ್ ಮೀನಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಿಂಬಲ್ಸ್ ಕೊಟ್ಟು ಅದ್ರ ಮೀನಿಂಗ್ಸ್ನ ಬರಿಬೇಕು. ಆ್ಯಂಡ್ ನೆಕ್ಸ್ಟು ಲೆಟಸ್ ಡೂ ಅಂತ ಸೇಫ್ ಆರ್ ಅನ್ಸೇಫ್ನ ಕ್ಲಾಸಿಫೈ ಮಾಡಬೇಕು. ಆ್ಯಂಡ್ ಸ್ಪಾಟ್ ವಾಟ್ ಇಸ್ ದ ರಾಂಗ್ ಅಂತ ಒಂದು ಪಿಕ್ಚರ್ ಕೊಟ್ಟು ಇಲ್ಲಿ ರಾಂಗ್ ಏನೇನಿದೆ ಅನ್ನೋದನ್ನು ಸ್ಪಾಟ್ ಮಾಡಬೇಕು, ಅದನ್ನು ಕೆಳಗಡೆ ಬರೀಬೇಕು. ಆ್ಯಂಡ್ ಲೆಟಸ್ ರೈಟ್ ಅಂತೇಳಿ ಒಂದು ಗ್ರಾಮರ್ ಪಾಯಿಂಟ್ ಕೌಂಟೇಬಲ್ಸ್ ಆ್ಯಂಡ್ ಕೌಂಟೇಬಲ್ ನೌನ್ಸಲ್ಲಿ ಒಂದು ಬರುತ್ತೆ, ಅದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಕ್ಲಾಸಿಫೈ ಫಾಲೋಯಿಂಗ್ ಇಂಟು ಕೌಂಟೇಬಲ್ ಅಂತೇಳಿ ಮತ್ತೆ ಅದರದ್ದೇ ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟಿ. ಆ್ಯಂಡ್ ರೀಡ್ ದ ರೆಸಿಪಿ ಒಂದಿದೆ, ಇದರಲ್ಲಿ ಕೌಂಟೇಬಲ್ಸ್ ಅನ್ಕೌಂಟೇಬಲ್ಸ್ ಯಾವುದಿದೆ ಅಂತ ಅಂಡರ್ಲೈನ್ ಮಾಡಬೇಕು. ಸೊ ಈ ಒಂದು ಕೌಂಟೇಬಲ್ ಅನ್ಕೌಂಟೇಬಲ್ ಕಾನ್ಸೆಪ್ಟಿಗೆ 3 ಆ್ಯಕ್ಟಿವಿಟೀಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಲೆಟರ್ನ ಬರಿಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್. ಸೊ ಬನ್ನಿ ಇದೆಲ್ಲ ಏನು ಹೇಗೆ ಬರೆಯೋದು ಅನ್ನೋದನ್ನು ನೋಡೋಣ. ಸೊ ಬೈ ದ ಫಸ್ಟ್ ಕ್ವಶನ್, ಆನ್ಸರ್ ದ ಫಾಲೋಯಿಂಗ್. ವಾಟ್ ಶುಡ್ ಯು ಡೂ ಬಿಫೋರ್ ಕ್ರಾಸಿಂಗ್ ಎ ರೋಡ್? Before crossing a road, you should stop, look right, then left, and again right. Second question, why should you not play on the footpath? You should answer, you should not play on the footpath because it is meant for walking and you may get hurt. Next, third question, why should you hold an adult's hand while crossing the road? You should hold an adult's hand while crossing the road to stay safe and avoid accident ಅಂತ ಇದೆ. ಸೊ ಟ್ರೂ ಫಾಲ್ಸಲ್ಲಿ ಫಸ್ಟ್ ಒನ್, ಯು ಶುಡ್ ಆಲ್ವೇಸ್ ವಾಕ್ ಆನ್ ದ ಫುಟ್ಪಾತ್. ಟ್ರೂ. ಇಟ್ ಈಸ್ ಸೇಫ್ ಟು ರನ್ ವೈಲ್ ಕ್ರಾಸಿಂಗ್ ದ ರೋಡ್. ಫಾಲ್ಸ್. ಯು ಶುಡ್ ಯೂಸ್ ದ ಜೀಬ್ರಾ ಕ್ರಾಸಿಂಗ್ ಟು ಕ್ರಾಸ್ ದ ರೋಡ್. ಟ್ರೂ. ವೇರಿಂಗ್ ಡಾರ್ಕ್ ಕ್ಲಾತ್ಸ್ ಇನ್ ದ ಈವ್ನಿಂಗ್ ಮೇಕ್ಸ್ ಯು ಮೋರ್ ವಿಸಿಬಲ್. ಫಾಲ್ಸ್. ರಿಫ್ಲೆಕ್ಟಿವ್ ಕ್ಲಾತ್ಸ್ನ ಹಾಕೋಬೇಕು. ಇಟ್ ಈಸ್ ಸೇಫ್ ಟು ಪ್ಲೇ ನಿಯರ್ ದ ರೋಡ್. ಫಾಲ್ಸ್. ಯು ಶುಡ್ ವೇರ್ ಹೆಡ್ಫೋನ್ಸ್ ವೈಲ್ ವಾಕಿಂಗ್ ಆನ್ ದ ರೋಡ್. ದಿಸ್ ಈಸ್ ಆಲ್ಸೋ ಫಾಲ್ಸ್. ನೆಕ್ಸ್ಟ್ ಸಿದಲ್ಲಿ ಫಸ್ಟ್ ಒನ್ನು, ಎನ್ಸರ್ಕಲ್ ದ ಕರೆಕ್ಟ್ ಆಪ್ಷನ್ ಅಂತ ಇದೆ. ವಾಟ್ ಶುಡ್ ಯು ಡೂ ಬಿಫೋರ್ ಕ್ರಾಸಿಂಗ್ ಎ ರೋಡ್ ಅಂತ ಇದೆ. ರನ್ ಕ್ವಿಕ್ಲಿ, ಸ್ಟಾಪ್, ಲುಕ್ ರೈಟ್, ದೆನ್ ಲೆಫ್ಟ್, ಅಗೇನ್ ರೈಟ್ ಅಂತ ಇದೆ. ಕ್ಲೋಸ್ ಯುವರ್ ಐಸ್. ಸೊ ದ ಆನ್ಸರ್ ಈಸ್ ಬಿ, ಸ್ಟಾಪ್, ಲುಕ್ ರೈಟ್, ದೆನ್ ಲೆಫ್ಟ್, ಅಗೇನ್ ರೈಟ್ ಅಂತಕ್ಕಂಥದ್ದು ಆನ್ಸರ್. ಸೊ ಸೆಕೆಂಡ್ ಒನ್, ವೇರ್ ಶುಡ್ ಯು ವಾಕ್ ನಿಯರ್ ದ ರೋಡ್? ಆನ್ ದ ಫುಟ್ಪಾತ್, ಆನ್ ದ ರೋಡ್, ಇನ್ ದ ಮಿಡಲ್ ಆಫ್ ದ ವೆಹಿಕಲ್ಸ್ ಅಂತಿದೆ. ಸೊ ಆನ್ಸರ್ ಈಸ್ ಆನ್ ದ ಫುಟ್ಪಾತ್. ವೈ ಶುಡ್ ಯು ಅವಾಯ್ಡ್ ಯೂಸಿಂಗ್ ಹೆಡ್ಫೋನ್ಸ್ ಆನ್ ದ ರೋಡ್? ಯಾಕೆಂದರೆ ಇಟ್ ಕ್ಯಾನ್ ಡಿಸ್ಟ್ರ್ಯಾಕ್ಟ್ ಯು ಫ್ರಮ್ ಟ್ರಾಫಿಕ್ ರೂಲ್ಸ್, ಸೌಂಡ್ಸ್ಗೆ ಡಿಸ್ಟ್ರ್ಯಾಕ್ಟ್ ಮಾಡುತ್ತೆ, ಹಾಗಾಗಿ ಹೆಡ್ಫೋನ್ಸ್ ಹಾಕ್ಕೋಬಾರ್ದು. ಸೊ ಇನ್ನು ಐಡೆಂಟಿಫೈ ಅಂತ ಇದೆ. ಸೊ ಇಲ್ಲಿ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ಹೆಲ್ಪ್ ಬಾಕ್ಸ್ ಇದೆ ನಮಗೆ. ಸೊ ಅದನ್ನು ಬರೀಬೇಕು. ಫಸ್ಟ್ ಒನ್ ಲೇಡೀಸ್ ರೆಸ್ಟ್ ರೂಮ್, ಜೆಂಟ್ಸ್ ರೆಸ್ಟ್ ರೂಮ್ ಸೆಕೆಂಡ್ ಒನ್, ಥರ್ಡ್ ಒನ್ ಹ್ಯಾಂಡಿಕ್ಯಾಪ್ಡ್, ಫೋರ್ತ್ ಒನ್ ಯು ಟರ್ನ್. ನೆಕ್ಸ್ಟ್ ಒನ್ ನೋ ಯು ಟರ್ನ್, ಟರ್ನ್ ರೈಟ್, ಡ್ರೈವ್ ಸ್ಲೋ, ಕೂಲ್ ಹ್ಯಾಡ್, ನೋ ಹಾರ್, ಡು ನಾಟ್ ಲಿಟರ್, ಡೇಂಜರ್ ಅಂತಿದೆ. ಸೊ ಕ್ಲಾಸಿಫೈ ಸೇಫ್ ಆ್ಯಂಡ್ ಅನ್ಸೇಫ್. ಇಲ್ಲಿ ಕ್ಲಾಸಿಫೈ ಮಾಡಿದಾಗ ಸೇಫು ಲುಕಿಂಗ್ ರೈಟ್ ಆ್ಯಂಡ್ ಲೆಫ್ಟ್ ಬಿಫೋರ್ ಕ್ರಾಸಿಂಗ್, ಕ್ರಾಸಿಂಗ್ ಎಟ್ ಎ ಜೀಬ್ರಾ ಕ್ರಾಸಿಂಗ್, ವಾಕಿಂಗ್ ಆನ್ ದ ಫುಟ್ಪಾತ್. ಅನ್ಸೇಫ್ ಏನಂದರೆ ಪ್ಲೇಯಿಂಗ್ ಆನ್ ದ ರೋಡ್, ಲಿಸ್ನಿಂಗ್ ಟು ಲೌಡ್ ಮ್ಯೂಸಿಕ್ ಆನ್ ದ ರೋಡ್. ಸೊ ಇಲ್ಲಿ ಒಂದು ಪಿಕ್ಚರ್ ಕೊಟ್ಟು ಇಲ್ಲಿ ಸ್ಪಾಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ವಾಟ್ ಆರ್ ದ, ಸೊ ನೋಡಿರಿ ಇಲ್ಲಿ ಬನಾನಾ ಪ್ಲ್ಯಾಂಟಲ್ಲಿ ಬರುತ್ತೆ. ಸೊ ಇಲ್ಲಿ ಒಂದು ಏನಂತಂದರೆ ಬನಾನಾಸ್ ಆರ್ ಗ್ರೋಯಿಂಗ್ ಆನ್ ದ ಟ್ರೀ ಕೆಳಗಡೆ ಬರೆದಿದ್ದೀವಿ. ಸೊ ಇಲ್ಲಿ ಏರೋಪ್ಲೇನ್ ಏನಾಗಿದೆ, ಬಿಲ್ಡಿಂಗ್ ನಿಯರ್ ದ ಏರೋಪ್ಲೇನ್ ಈಸ್ ಫ್ಲೈಯಿಂಗ್ ಟೂ ಲೋ, ಬನಾನಾಸ್ ಆರ್ ಗ್ರೋಯಿಂಗ್ ಆನ್ ದ ಟ್ರೀ. ನೆಕ್ಸ್ಟ್ ಥರ್ಡ್ ಒನ್, ದ ಟ್ರಾಫಿಕ್ ಲೈಟ್ ಈಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ಇದು ಕರೆಕ್ಟಾಗಿ ಪ್ರಾಪರಾಗಿ ವರ್ಕ್ ಮಾಡ್ತಾ ಇಲ್ಲ. ಫೋರ್ತ್ ಒನ್, ದ ಬಸ್ ಡೋರ್ಸ್ ಆರ್ ಓಪನ್ ವೈಲ್ ಇಟ್ ಈಸ್ ಮೂವಿಂಗ್, ಬಸ್ ಡೋರು ಓಪನ್ ಆಗಿದೆ. ಫಿಫ್ತ್ ಒನ್, ದ ಕ್ಯಾಟ್ ಈಸ್ ಆನ್ ದ ರೋಡ್, ಅಥವಾ ಸೈಡ್ ವಾಕಲ್ಲಿ ಕ್ಯಾಟ್ ಬಂದುಬಿಟ್ಟೈತಿ, ಸೊ ಹೆದರ್ಬೋದು. ದ ಡ್ರೈವರ್ ಈಸ್ ಟಾಕಿಂಗ್ ಆನ್ ದ ಮೊಬೈಲ್ ಫೋನ್ ವೈಲ್ ಡ್ರೈವಿಂಗ್, ಸೊ ಈ ಕಾರಲ್ಲಿರ್ತಕ್ಕಂಥ ಡ್ರೈವರು ಮೊಬೈಲ್ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಹಿಯರ್ ಈಸ್ ಅ ಗ್ರಾಮರ್ ಪಾಯಿಂಟ್. ಎ ನೇಮಿಂಗ್ ವರ್ಡ್ ಆರ್ ನೌನ್, ನೇಮಿಂಗ್ ವರ್ಡ್ ಆರ್ ನೌನ್ ಈಸ್ ಎ ವರ್ಡ್ ದಟ್ ನೇಮ್ಸ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಅನ್ ಐಡಿಯಾ. ದಿಸ್ ಈಸ್ ದ ನೌನ್ ಒಂದು ಸ್ಟೇಟ್ಮೆಂಟು. However, some nouns can be counted and some are can't. ಸೊ ಕೆಲವೊಂದು ಕೌಂಟ್ ಮಾಡೋಕ್ಕಾಗುತ್ತೆ ನೌನ್ಸ್ನ, ಇನ್ನೊಂದು ಮಾಡೋಕ್ಕಾಗಲ್ಲ. ದ ನೌನ್ಸ್ ದಟ್ ಕ್ಯಾನ್ ಬಿ ಕೌಂಟೆಡ್ ಆರ್ ಕೌಂಟೇಬಲ್ ನೌನ್ಸ್. ಎಕ್ಸಾಂಪಲ್ ಆ್ಯಪಲ್ಸ್, ಬಸಸ್, ಚೇರ್ಸ್, ಎಕ್ಸೆಟ್ರಾ. ನೌನ್ಸ್ ದಟ್ ಕೆನಾಟ್ ಬಿ ಕೌಂಟೆಡ್ ಇಂಡಿವಿಜುವಲಿ ಆರ್ ನೋನ್ ಆಸ್ ಅನ್ಕೌಂಟೇಬಲ್ ನೌನ್ಸ್. ದೇ ಯೂಶುವಲಿ ಡು ನಾಟ್ ಹ್ಯಾವ್ ಅ ಫ್ಲೂರಲ್ ಫಾರ್ಮ್, ಅವು ಫ್ಲೂರಲ್ ಫಾರ್ಮೇ ಇರೋದಿಲ್ಲ ಅವಕ್ಕೆ. ಸೊ ಅವು ಅನ್ಕೌಂಟೇಬಲ್ಸು. ಫಾರ್ ಎಕ್ಸಾಂಪಲ್ ವಾಟರ್, ರೈಸ್, ಏರ್, ಎಕ್ಸೆಟ್ರಾ. ಸೊ ಇಲ್ಲಿ ನೋಟ್ ಇದೆ,
Ensure that the children understand that rice, sugar, salt, water, oil, milk, etc. are uncountable. ನೋಡಿ ರೈಸ್, ಶುಗರು, ಸಾಲ್ಟು, ವಾಟರ್, ಆಯಿಲ್, ಮಿಲ್ಕ್ ಇವು ಅನ್ಕೌಂಟಬಲ್. ಓಕೆನಾ? ಇದಕ್ಕೆ ಫ್ಲೂರಲ್ ಫಾರ್ಮ್ ಇರಲ್ಲ. ಸೊ ಕೌಂಟಬಲ್ಸ್ ಎಲ್ಲರಿಗೂ ಫ್ಲೂರಲ್ ಇರುತ್ತೆ. ವೇರ್ ಆಸ್ ಇಲ್ಲಿ ಇನ್ನೊಂದು ಕೊಟ್ಟರೆ ಡ್ರಾಪ್ಸ್ ಆಫ್ ಆಯಿಲ್, ಡ್ರಾಪ್ಸ್ ಆಫ್ ವಾಟರ್, ಬಾಟಲ್ಸ್ ಆಫ್ ಮಿಲ್ಕ್, ಬೌಲ್ ಆಫ್ ರೈಸ್, ಬೌಲ್ ಆಫ್ ಶುಗರ್, ಬೌಲ್ ಆಫ್ ಸಾಲ್ಟ್ ಇದು ಕೌಂಟಬಲ್. ಅಂದರೆ ಒನ್ ಬೌಲ್ ಆಫ್ sugar, two bowls of sugar, three bowls of sugar. So then we have to count that one. So 4 drops of oil, 2 spoons of oil. So oil is uncountable. Oil is uncountable. So when it's the term measuring, it may be turn into the measuring term. So then it becomes countable. ಸೊ ಅಂದರೆ ಅದನ್ನು ಮೆಜರ್ ಮಾಡ್ತಾ ಇದ್ದಾಗ ಮಾತ್ರ. ಸೊ 1 spoon ಆಫ್ ಆಯಿಲ್, 2 bottles ಆಫ್ ವಾಟರ್, 10 bottles ಆಫ್ ವಾಟರ್, 16 liters ಆಫ್ ವಾಟರ್. ಸೊ ಇದು ಬಂದಾಗ ಅದು ಕೌಂಟೇಬಲ್ ಅಂತ ಟರ್ನ್ ಆಗುತ್ತೆ ಅಷ್ಟೇ. ಸೊ ಅಲ್ಲಿ ಅವರಿಗೆ ಶೋರ್ ಮಾಡಬೇಕು ಮಕ್ಕಳಿಗೆ. ಸೊ ಅಲ್ಲಿ ಮಕ್ಕಳು ಬರೀ ಆಯಿಲ್ ಅಂತ ವರ್ಡ್ ನೋಡಿದ ತಕ್ಷಣ ದಿಸ್ ಇಸ್ ಅನ್ಕೌಂಟೇಬಲ್, ವಾಟರ್ ಅನ್ಕೌಂಟೇಬಲ್. ನೋ, ವಾಟ್ ದ ಟರ್ಮ್ ಬಿಫೋರ್ ದಟ್ ಒನ್. ಅಲ್ಲಿ ಆ ವಾಟರ್ಗಿಂತ ಮುಂಚೆ ಏನಾದರೂ ಬಾಟಲ್ ಆಫ್ ವಾಟರ್ ಅಂತ ಇದೆಯಾ? ಸೊ ಬಾಟಲ್ ಆಫ್ ವಾಟರ್ ಅಂತ ಇದ್ದರೆ ದಟ್ ಈಸ್ ಕೌಂಟೇಬಲ್. ಇದನ್ನು ನಾವು ಎನ್ಶೂರ್ ಮಾಡಬೇಕು. ಸೊ ಇಲ್ಲಿ ಕ್ಲಾಸಿಫೈ ಮಾಡಿ ಕೇಳಿದರೆ, ಕ್ಲಾಸಿಫೈ ದ ಫಾಲೋಯಿಂಗ್ ಎಸ್ ಸಿ ಕೌಂಟೇಬಲ್, ಯು ಫಾರ್ ಅನ್ಕೌಂಟೇಬಲ್. ಸೊ ಇಲ್ಲಿ ಹಿಯರ್ ಇಸ್ ದ ಆನ್ಸರ್ಸ್ ಟು ಯು. ಚೆಕ್ ವಿತ್ ಆನ್ಸರ್ಸ್. ಬನಾನಾಸ್ ಕೌಂಟೇಬಲ್, ಬಿಸ್ಕೆಟ್ ಕೌಂಟೇಬಲ್, ಕರ್ಡ್ ಯು ಅಂತ ಕೊಟ್ಟಿದ್ದೀವಿ ಅನ್ಕೌಂಟೇಬಲ್, ಟೊಮ್ಯಾಟೋಸ್ ಕೌಂಟೇಬಲ್, ಸ್ಯಾಂಡ್ವಿಚಸ್ ಕೌಂಟೇಬಲ್, ಮ್ಯಾಶ್ಡ್ potatoes countable, but one it's boiled and next mashed, it's uncountable. Coffee jars countable. Lemonade, lemon juice, that's uncountable. Flour, hittu, uncountable. Chocolates countable. Tomato ketchup is uncountable, but 1 liter of ketchup is countable. Potatoes countable. Coffee uncountable. Tables countable. ನೋಡಿ ಇಲ್ಲೇ ಕೊಟ್ಬಿಟ್ಟಾರೆ ಎರಡು. ನೋಡ್ರಿ, ಕಾಫಿ ಈಸ್ ಅನ್ಕೌಂಟೇಬಲ್, ಕಾಫಿ ಜಾರ್ಸ್ ಕೌಂಟೇಬಲ್, ಪೊಟ್ಯಾಟೊ ಕೌಂಟೇಬಲ್, ಬಟ್ ಮ್ಯಾಶ್ಡ್ ಪೊಟ್ಯಾಟೋಸ್ ಅನ್ಕೌಂಟೇಬಲ್. ಓಕೆನಾ? ಟೊಮ್ಯಾಟೋಸ್ ಕೌಂಟೇಬಲ್, ಬಟ್ ಟೊಮ್ಯಾಟೊ ಕೆಚಪ್ ಈಸ್ ಅನ್ಕೌಂಟೇಬಲ್. ಓಕೆ, ಕ್ಲಿಯರ್ ದಟ್ ಒನ್. ನೆಕ್ಸ್ಟ್ ಹಿಯರ್ ನಾವು ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಕೌಂಟೇಬಲ್ ಆ್ಯಂಡ್ ಅನ್ಕೌಂಟೇಬಲ್ ಅಂತ ಕೊಟ್ಟಿದ್ದಾರೆ. ಸೊ ಕೌಂಟೇಬಲ್ ನೇಮ್ ಸಾರಿ Countable nouns are helmet, buses, cars, pedestrian, bicycle, transportation. So, uncountable traffic, pollution, speed, safety, fuel. So these are all the countable and uncountable classification. So, C question, read the recipe below, underline the countable nouns, circle the uncountable nouns. Yummy banana milkshake. So here banana milkshake is uncountable. So we have to circle this one. Peel 2 bananas. This is countable. So underline. Blender uncountable. Glass countable. Milk uncountable. Blender countable. So here the answer is here we wrote here is a question. Write a letter to the traffic police of Bharat to thank them and promise to follow all the traffic rules and stay safe ಅಂತ ಇದೆ. ಸೊ ಅದಂದರೆ ಲೆಟರ್ ಓದಿದ್ದೀವಲ್ಲ, ಸೊ ರಿಟರ್ನ್ ಆಗಿ ಲೆಟರ್ ಬರೀತಕ್ಕಂಥದ್ದು. ಹಿಯರ್ ಇಸ್ ಅ ಲೆಟರ್. ವಾಟ್ ಐ ರೋಟ್: ಡಿಯರ್ ಟ್ರಾಫಿಕ್ ಪೊಲೀಸ್ ಆಫೀಸರ್, ಥ್ಯಾಂಕ್ ಯು ಫಾರ್ ಕೀಪಿಂಗ್ ಅಸ್ ಸೇಫ್ ಆನ್ ದ ರೋಡ್ಸ್. You work so hard to make sure everyone follows the rules and no one gets hurt. I see how you stand in the sun, rain, cold to help us. I have read your letter carefully and understand that you always work for our safety and guidance. You teach us to follow the traffic rules like wearing a helmet, using zebra crossing, not jumping red lights, and not using mobile phones while driving. I promise that I will always follow all the traffic rules and stay safe. I will also encourage my family and friends to do the same. Thank you once again for all that you do. You are true heroes. Jai Hind.
ಸೊ ಅನನ್ಯ ಶರ್ಮಾ ಅಂತ ಒಂದು ನೇಮ್ ಬರೆದಿದ್ದೀನಿ. ಸೊ ಮಕ್ಕಳಿಗೆ ಅವ್ರ ನೇಮ್ ಬರೆದು ಗ್ರೇಡನ್ನು 4th ಅಂತ ಎಂಟರ್ ಮಾಡೋಕ್ಕೆ ಹೇಳಬೇಕು. ದಿಸ್ ಇಸ್ ಆಲ್ ಅಬೌಟ್ 4th ಸ್ಟ್ಯಾಂಡರ್ಡ್ 3rd ಚಾಪ್ಟರ್ ಬಿ ಸ್ಮಾರ್ಟ್ ಬಿ ಸೇಫ್ದು ಕ್ವಶನ್ ಆನ್ಸರ್ಸು. ಥ್ಯಾಂಕ್ ಯು.